ನಮ್ಮ ಮೇಲೆ ಹೇಳ್ತಿದ್ದವರೇ ನಿಮ್ಮ ಮೇಲೂ ಹೇಳಿದಾರಲ್ಲ. ಈಗ ನೀವು ಅದು ಅವರ ಮಾತನ್ನು ನೀವು ಸತ್ಯ ಅಂತ ಬಿಂಬಿಸಿ ನಮ್ಮ ಮೇಲೆ ಅಪಾದನೆ ಮಾಡಿ ಸುಳ್ಳು ಆರೋಪಗಳನ್ನು ಜನರಿಗೆ ಮುಟ್ಟಿಸಿದ್ರಿ. ಅದರ ಮೇಲೆ ಮತ ತಗೊಂಡು ಗೆದ್ರಿ. ಇವತ್ತು ಅವರೇ ನಿಮ್ಮ ಮೇಲೆ ಹೇಳಿದ ಮೇಲೆ ಇನ್ನು ಅದನ್ನು ತನಿಖೆ ಹಾಕಬೇಕು, ಒಪ್ಕೊಳ್ಬೇಕು ನೀವು. ಯಾಕೆಂದರೆ ಅವರು ನಮ್ಮ ಮೇಲೆ ಆರೋಪ ಮಾಡಿದಾಗ ನೀವು ಒಪ್ಪಿದ್ದೀರಿ. ಇವಾಗ ಅದನ್ನು ನೀವು ಒಪ್ಪಬೇಕು ಅಷ್ಟೇ. ಅದರಿಂದಲೇ ಹೇಳ್ತಾ ಇರ್ತಾರೆ ನಡೀತಾ ಇದೆ. ಇದು ಒಂದು ದಂಧೆ ಅಲ್ಲ, ಟ್ರಾನ್ಸ್ಫರ್ ದಂಧೆ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಟೇಪ್ ಕಟ್ ಆಗಿಲ್ಲ. 1 ವರ್ಷ ಆಯ್ತು, 9-10 ತಿಂಗಳಾಗ್ತಾ ಇದೆ ಅವರು ಅಧಿಕಾರಕ್ಕೆ ಬಂದು. 9 ತಿಂಗಳಾಗ್ತಾ ಇದೆ. ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಕೇವಲ ಆಪಾದನೆ ಮಾಡ್ತಾರೆ. ಈಗ ಕುಣಿಯಕ್ಕಾಗೋದಿಲ್ಲ, ನೆಲ ಡೊಂಕಾಗಿದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಕೇಂದ್ರದ ಮೇಲೆ ತೋರಿಸ್ತಿದ್ದಾರೆ. ಕೇಂದ್ರದ ವಿತ್ತ ಸಚಿವರು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿ ಆಯ್ತು. ಅವರು 1 ಕಾಸು ಕೂಡ ಕರ್ನಾಟಕಕ್ಕೆ ನಮ್ಮದು ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ, ನಾವೆಲ್ಲ ಕೊಟ್ಟಾಗಿದೆ ಅಂತ. ಬಟ್ ಇವರು ಯಾವ ರೂಪದಲ್ಲಿ ನಮಗೆ 1,80,000 ಕೋಟಿ ಬರಬೇಕು ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕ ಅದು? ಶೆಟ್ಟರ್ ಲೆಕ್ಕನ? ಲೆಕ್ಕ ಹೇಳ್ಬೇಕಲ್ಲ ಅವರು, ಇಲ್ಲ ಗಾಂಧಿ ಲೆಕ್ಕನ? ತಪ್ಪುಗಳನ್ನು ಹೇಳ್ತಕ್ಕಂಥದ್ದಲ್ಲ, ಜನರ ದಾರಿ ತಪ್ಪಿಸ್ತಕ್ಕಂಥದ್ದಲ್ಲ. ಚುನಾವಣೆಗಾಗಿ ನೀವು 40% ಯಾವ ರೀತಿ ನಮ್ಮ ಮೇಲೆ ಗೂಬೆ ಕೂರಿಸಿದ್ರೋ, ಇವತ್ತು ಇದು ಕೂಡ ಅದೇ ಥರ ಗೂಬೆ ಕೂರಿಸಿರೋದು. ಹೊರಗಡೆ ಈಗ ನಾನು ಸ್ಟೇಟ್ಮೆಂಟ್ ಕೊಡುವಾಗ ಏನಾದರೂ ಒಂದು ಸುಳ್ಳು ಹೇಳ್ಬಿಡ್ಬೋದು, ತಪ್ಪು ಹೇಳ್ಬಿಡ್ಬೋದು. ಆದರೆ ಸದನದಲ್ಲಿ ನಿಂತು ಯಾರು ತಪ್ಪು ಹೇಳೋಕ್ಕಾಗಲ್ಲ, ಅದು ಕಡತಕ್ಕೆ ಹೋಗುತ್ತೆ, ವರದಿಯಾಗುತ್ತೆ. ಆದ್ದರಿಂದ ಏನು ವರದಿಯಾಗಿದೆ ಇವತ್ತು ಕಡತದಲ್ಲಿದೆಯೋ ಅದೇ ಸತ್ಯ. ಆ ಅಂಕಿ ಅಂಶಗಳನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಹೇಳ್ತಿದ್ದವರೇ ನಿಮ್ಮ ಮೇಲೂ ಹೇಳಿದಾರಲ್ಲ. ಈಗ ನೀವು ಅದು ಅವರ ಮಾತನ್ನು ನೀವು ಸತ್ಯ ಅಂತ ಬಿಂಬಿಸಿ ನಮ್ಮ ಮೇಲೆ ಅಪಾದನೆ ಮಾಡಿ ಸುಳ್ಳು ಆರೋಪಗಳನ್ನು ಜನರಿಗೆ ಮುಟ್ಟಿಸಿದ್ರಿ. ಅದರ ಮೇಲೆ ಮತ ತಗೊಂಡು ಗೆದ್ರಿ. ಇವತ್ತು ಅವರೇ ನಿಮ್ಮ ಮೇಲೆ ಹೇಳಿದ ಮೇಲೆ ಇನ್ನು ಅದನ್ನು ತನಿಖೆ ಹಾಕಬೇಕು, ಒಪ್ಕೊಳ್ಬೇಕು ನೀವು. ಯಾಕೆಂದರೆ ಅವರು ನಮ್ಮ ಮೇಲೆ ಆರೋಪ ಮಾಡಿದಾಗ ನೀವು ಒಪ್ಪಿದ್ದೀರಿ. ಇವಾಗ ಅದನ್ನು ನೀವು ಒಪ್ಪಬೇಕು ಅಷ್ಟೇ. ಅದರಿಂದಲೇ ಹೇಳ್ತಾ ಇರ್ತಾರೆ ನಡೀತಾ ಇದೆ. ಇದು ಒಂದು ದಂಧೆ ಅಲ್ಲ, ಟ್ರಾನ್ಸ್ಫರ್ ದಂಧೆ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಟೇಪ್ ಕಟ್ ಆಗಿಲ್ಲ. 1 ವರ್ಷ ಆಯ್ತು, 9-10 ತಿಂಗಳಾಗ್ತಾ ಇದೆ ಅವರು ಅಧಿಕಾರಕ್ಕೆ ಬಂದು. 9 ತಿಂಗಳಾಗ್ತಾ ಇದೆ. ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಕೇವಲ ಆಪಾದನೆ ಮಾಡ್ತಾರೆ. ಈಗ ಕುಣಿಯಕ್ಕಾಗೋದಿಲ್ಲ, ನೆಲ ಡೊಂಕಾಗಿದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಕೇಂದ್ರದ ಮೇಲೆ ತೋರಿಸ್ತಿದ್ದಾರೆ. ಕೇಂದ್ರದ ವಿತ್ತ ಸಚಿವರು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿ ಆಯ್ತು. ಅವರು 1 ಕಾಸು ಕೂಡ ಕರ್ನಾಟಕಕ್ಕೆ ನಮ್ಮದು ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ, ನಾವೆಲ್ಲ ಕೊಟ್ಟಾಗಿದೆ ಅಂತ. ಬಟ್ ಇವರು ಯಾವ ರೂಪದಲ್ಲಿ ನಮಗೆ 1,80,000 ಕೋಟಿ ಬರಬೇಕು ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕ ಅದು? ಶೆಟ್ಟರ್ ಲೆಕ್ಕನ? ಲೆಕ್ಕ ಹೇಳ್ಬೇಕಲ್ಲ ಅವರು, ಇಲ್ಲ ಗಾಂಧಿ ಲೆಕ್ಕನ? ತಪ್ಪುಗಳನ್ನು ಹೇಳ್ತಕ್ಕಂಥದ್ದಲ್ಲ, ಜನರ ದಾರಿ ತಪ್ಪಿಸ್ತಕ್ಕಂಥದ್ದಲ್ಲ. ಚುನಾವಣೆಗಾಗಿ ನೀವು 40% ಯಾವ ರೀತಿ ನಮ್ಮ ಮೇಲೆ ಗೂಬೆ ಕೂರಿಸಿದ್ರೋ, ಇವತ್ತು ಇದು ಕೂಡ ಅದೇ ಥರ ಗೂಬೆ ಕೂರಿಸಿರೋದು. ಹೊರಗಡೆ ಈಗ ನಾನು ಸ್ಟೇಟ್ಮೆಂಟ್ ಕೊಡುವಾಗ ಏನಾದರೂ ಒಂದು ಸುಳ್ಳು ಹೇಳ್ಬಿಡ್ಬೋದು, ತಪ್ಪು ಹೇಳ್ಬಿಡ್ಬೋದು. ಆದರೆ ಸದನದಲ್ಲಿ ನಿಂತು ಯಾರು ತಪ್ಪು ಹೇಳೋಕ್ಕಾಗಲ್ಲ, ಅದು ಕಡತಕ್ಕೆ ಹೋಗುತ್ತೆ, ವರದಿಯಾಗುತ್ತೆ. ಆದ್ದರಿಂದ ಏನು ವರದಿಯಾಗಿದೆಯೋ ಇವತ್ತು ಕಡತದಲ್ಲಿದೆಯೋ ಅದೇ ಸತ್ಯ. ಆ ಅಂಕಿ ಅಂಶಗಳನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.